ಈ ವರ್ಷ ಯಾರೆಲ್ಲ ಕೆಇಎ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡ್ತಾ ಇರೋದು KCET ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಯಾವಾಗ ಬರುತ್ತೆ. ಈಗ ಮಾಕ್ ರೌಂಡ್ ರಿಸಲ್ಟ್ ಆಲ್ರೆಡಿ ಅನೌನ್ಸ್ ಆಯಿತು. ಕೆಲವೊಬ್ರು ಕಾಲೇಜ್ನ ಆ್ಯಡ್ ಮಾಡ್ಕೊಂಡ್ರಿ, ಡಿಲೀಟ್ ಮಾಡ್ಕೊಂಡ್ರಿ, ಪ್ರಿಯಾರಿಟಿನ ಚೇಂಜ್ ಮಾಡ್ಕೊಂಡ್ರಿ. ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ರಿಸಲ್ಟ್ ಡೇಟ್ ಬಗ್ಗೆ ಮಾತಾಡ್ತೀನಿ. ಇದ್ರ ಜೊತೆಗೆ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು ಸೇಮ್ ಸೀಟ್ ಸಿಗುತ್ತಾ. ಈಗ ನನಗೆ ಮಾಕ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, ಸೊ ಸೇಮ್ ಸೀಟು ಈಗ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಅಥವಾ ಫೈನಲ್ ರಿಸಲ್ಟಲ್ಲಿ ಸಿಗ್ಬೋದಾ, ಅಥವಾ ಏನಾದರೂ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದೆಯಾ, ಅಥವಾ ಈಗ ಸಿಕ್ಕಿರೋ ಕಾಲೇಜ್ಗಿಂತ ಬೇರೆ ಇನ್ಯಾವುದಾದ್ರೂ ಕಾಲೇಜ್ ಅಲಾಟ್ ಆಗುತ್ತಾ, ಈ ರೀತಿ ಕೇಳ್ತಾ ಇದ್ದೀರಾ. ಮತ್ತು ಕಟ್ ಆಫು ಇನ್ಕ್ರೀಸ್ ಆಗುತ್ತಾ. ಸೊ ಇದ್ರ ಬಗ್ಗೆನೂ ಡೌಟ್ ಇದೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಸೊ ನಿಮ್ಮ ರಿಸಲ್ಟು ಆದಷ್ಟು ಬೇಗನೆ ಅನೌನ್ಸ್ ಆಗುತ್ತೆ. ರಿಸಲ್ಟ್ನ ಪದೇ ಪದೇ ವೆಬ್ಸೈಟಲ್ಲಿ ಚೆಕ್ ಮಾಡೋದಕ್ಕೆ ಹೋಗ್ಬಿಡಿ. ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಾಕು. ರಿಸಲ್ಟ್ ಬಿಟ್ಟ ತಕ್ಷಣ ನಾನೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಅಥವಾ ವಾಟ್ಸಪ್ ಚಾನಲ್ಗೂ ಕೂಡ ಜಾಯ್ನ್ ಆದರೆ ಅಲ್ಲಿ ರಿಸಲ್ಟ್ ಬಿಟ್ಟ ತಕ್ಷಣ ನಾನು ಲಿಂಕ್ನ ಹಾಕ್ತೀನಿ. ಸೊ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ನಿಮಗೆ ಮಾಕ್ ರೌಂಡಲ್ಲಿ ಯಾವ ಕಾಲೇಜು ಯಾವ ಬ್ರಾಂಚ್ ಸಿಕ್ಕಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ನಿಮ್ಮ ಫ್ರೆಂಡ್ಸ್ಗೆಲ್ಲ ಯಾವ ಕಾಲೇಜ್ ಸಿಕ್ಕಿದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅದು ನಿಮಗೆ ಗೊತ್ತಾದರೆ ಸೊ ರಿಸಲ್ಟು ಯಾವಾಗ ಬರ್ಬೋದು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಎಲ್ಲ ನೀವು ಎಡಿಟ್ ಮಾಡ್ಕೊಳ್ಳೋದಕ್ಕೆ, ಕಾಲೇಜ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ, ಕಾಲೇಜ್ನ ಡಿಲೀಟ್ ಮಾಡ್ಕೊಳ್ಳೋದಕ್ಕೆ 20th ಲಾಸ್ಟ್ ಡೇಟ್ ಆಗಿತ್ತು. ಓಕೆನಾ. ಸೊ ಅಲ್ಲಿ ತನಕ ನಿಮ್ಮ ಫ್ರೆಂಡ್ಸು ಎಡಿಟ್ ಮಾಡ್ಕೊಂಡಿರ್ತಾರೆ. ನೀವು ಎಡಿಟ್ ಮಾಡ್ಕೊಳ್ದೇ ಇದ್ರೂ ಕೂಡ ನಿಮ್ಮ ಫ್ರೆಂಡ್ಸ್ ಎಡಿಟ್ ಮಾಡ್ಕೊತಾರಲ್ವಾ. ಸೊ ಅದರಿಂದ ಕಟ್ ಆಫ್ ವೇರಿಯೇಷನ್ಸ್ ಆಗ್ಬೋದು. ಇದರಿಂದ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಿಮ್ಗೆ ಬೇಕಾಗಿರೋ ಕಾಲೇಜ್ನ ಇನ್ನೊಬ್ಬ ಸ್ಟೂಡೆಂಟು ಡಿಲೀಟ್ ಮಾಡ್ಕೊಂಡ್ರೆ ಸೊ ಆವಾಗ ಈ ಕಾಲೇಜು ನಿಮಗೆ ಸಿಗೋ ಚಾನ್ಸಸ್ ಇದೆ. ಇನ್ನು ಡಿಸ್ಅಡ್ವಾಂಟೇಜ್ ಯಾವಾಗ ಅಂತ ಹೇಳಿದ್ರೆ, ಈಗ ನಿಮಗೆ ಬೇಕಾಗಿರುತ್ತೆ ಆ ಒಂದು ಕಾಲೇಜು, ಸೊ ಅದೇ ಒಂದು ಕಾಲೇಜು ನಿಮಗಿಂತ ರ್ಯಾಂಕ್ ಚೆನ್ನಾಗಿರೋನು ಅವನ ಆಪ್ಷನ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಸೊ ನಿಮಗಿಂತ ಅವನಿಗೆ ಫಸ್ಟು ಸಿಗೋ ಚಾನ್ಸಸ್ ಇದೆ. ಓಕೆನಾ. ಸೊ ಎರಡು ಕೂಡ ಇದೆ. ನೋಡೋಣ ನೆಕ್ಸ್ಟು ಪ್ರಾವಿಷನಲ್ ರಿಸಲ್ಟಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ. ಈಗ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ. ಇದಾದಮೇಲೆ ನೆಕ್ಸ್ಟು ನಿಮ್ಗೆ ಬರೋದು ಪ್ರಾವಿಷನಲ್ ರಿಸಲ್ಟು, ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟು. ಆಲ್ಮೋಸ್ಟ್ ಪ್ರಾವಿಷನಲ್ ರಿಸಲ್ಟಲ್ಲಿ ಏನು ಸೀಟ್ ಸಿಗುತ್ತೆ ನಿಮ್ಮ ಫೈನಲ್ ರಿಸಲ್ಟಲ್ಲೂ ಸೇಮ್ ಸೀಟ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಪ್ರಾವಿಷನಲ್ ರಿಸಲ್ಟಲ್ಲಿ KEA ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ನೀವು ಮೇಲ್ ಮಾಡಿ KEAಗೆ ತಿಳಿಸ್ಬೋದು. ಅಂದರೆ ಕಟ್ ಆಫ್ ರಿಲೀಸ್ ಮಾಡ್ತಾರೆ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ. ಸೊ ಆ ಒಂದು ಕಟ್ ಆಫ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಪ್ರಾವಿಷನಲ್ ರಿಸಲ್ಟಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು KEAಗೆ ಮೇಲ್ ಮಾಡಿದಾಗ ಅಲ್ಲಿ ಕರೆಕ್ಷನ್ಸ್ನ ಮಾಡಿ ಅವರು ಫೈನಲ್ ರಿಸಲ್ಟಲ್ಲಿ ಅನೌನ್ಸ್ ಮಾಡ್ತಾರೆ. ಓಕೆನಾ. ಸೊ ಈ ಒಂದು ಫೈನಲ್ ರಿಸಲ್ಟ್ ಅನೌನ್ಸ್ ಆದಮೇಲೆ ನೆಕ್ಸ್ಟು ನಿಮ್ಮ ಸೆಕೆಂಡ್ ರೌಂಡ್ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಿಮಗೆ ಒಂದು ಶೆಡ್ಯೂಲ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಒಂದು ಶೆಡ್ಯೂಲಲ್ಲಿ ಕಂಪ್ಲೀಟು ನಿಮ್ಮ ಆಪ್ಷನ್ ಎಂಟ್ರಿ ಈಗ ಮುಗಿದಿದೆ, ರಿಸಲ್ಟು ಮುಗೀತು. ನೆಕ್ಸ್ಟ್ ಪ್ರೋಸೆಸ್ ಏನು ಅಂದರೆ ಕಾಲೇಜ್ ಅಡ್ಮಿಷನ್ನು. ಅದಕ್ಕಿಂತ ಮುಂಚೆ ಚಾಯ್ಸ್ ಎಂಟ್ರಿ ಬರುತ್ತೆ. ಅದಕ್ಕಿಂತ ಮುಂಚೆ ಚಾಯ್ಸ್ ಎಂಟ್ರಿ ಆದಮೇಲೆ ಫೀಸ್ ಪೇಮೆಂಟ್ ಮಾಡಬೇಕು. ಸೊ ಈ ಎಲ್ಲ ಪ್ರೋಸೆಸ್ಗೆ ಸ್ಟಾರ್ಟಿಂಗ್ ಡೇಟ್ ಏನು, ಲಾಸ್ಟ್ ಡೇಟ್ ಏನು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಶೆಡ್ಯೂಲಲ್ಲಿ ಮೆನ್ಷನ್ ಆಗಿರುತ್ತೆ. ಇದಾದಮೇಲೆ ಚಾಯ್ಸ್ ಎಂಟ್ರಿ ಮಾಡ್ತೀರಾ. ಸೊ ಚಾಯ್ಸ್ ಎಂಟ್ರಿ ಆದಮೇಲೆ ಫೀಸ್ ಪೇಮೆಂಟ್ ಇರುತ್ತೆ. ನೆಕ್ಸ್ಟು ಫೀಸ್ ಪೇಮೆಂಟ್ ಆದಮೇಲೆ ಕಾಲೇಜಿಗೆ ಅಡ್ಮಿಷನ್ಗೆ ಹೋಗ್ತೀರಾ. ಅಲ್ಲಿಂದ ನೆಕ್ಸ್ಟು ನಿಮ್ಮ ಈ ಒಂದು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಯಾರೆಲ್ಲ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನೀವು ಥರ್ಡ್ ರೌಂಡಲ್ಲಿ ಆರಾಮಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಚಾಯ್ಸ್ 1 ಚೂಸ್ ಮಾಡಿದ್ರು ಮಾಡ್ಬೋದು, ಚಾಯ್ಸ್ 4 ಚೂಸ್ ಮಾಡಿದ್ರು ಮಾಡ್ಬೋದು. ಚಾಯ್ಸ್ 1 ಚೂಸ್ ಮಾಡಿದ್ರೆ ನಿಮಗೆ ಈ ಕಾಲೇಜ್ ಸಿಕ್ಕಿರುತ್ತಲ್ವಾ ಸೆಕೆಂಡ್ ರೌಂಡಲ್ಲಿ, ಸೊ ಆ ಒಂದು ಕಾಲೇಜ್ಗೆ ಅಡ್ಮಿಷನ್ ಕಂಪಲ್ಸರಿ ಮಾಡಿಸ್ಕೊತೀರಾ. ಈ ಒಂದು ಸೀಟ್ ನಿಮಗೆ ಫಿಕ್ಸು. ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ ಏನೇ ಆದರೂ ಕೂಡ ಅದು ಅಪ್ಗ್ರೇಡ್ ಆದಂಗೆ. ನೆಕ್ಸ್ಟು ಚಾಯ್ಸ್ 4 ಸೆಲೆಕ್ಟ್ ಮಾಡಿದವ್ರಿಗೆ ಈಗ ನಿಮಗೆ ಸಿಕ್ಕಿರೋ ಸೀಟ್ನ ನೀವು ಕ್ಯಾನ್ಸಲ್ ಮಾಡ್ಕೊತೀರಾ, ನಿಮ್ಗೆ ಯಾವುದೇ ರೀತಿ ಸೀಟ್ ಇಲ್ಲ. ನೆಕ್ಸ್ಟು ಥರ್ಡ್ ರೌಂಡಲ್ಲಿ ಏನಾದರೂ ವೇಕೆನ್ಸಿ ಉಳ್ಕೊಂತು ಅಂತ ಹೇಳಿದ್ರೆ ಆವಾಗ ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ. ಈಗ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಯಾವಾಗ ಬರ್ಬೋದು ಅಂತ. ಸೊ ನಿಮ್ಮ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟು 22nd ಈವ್ನಿಂಗ್ ಅಂದರೆ ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ನಿಮ್ಮ ಈ ಒಂದು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆಲ್ರೆಡಿ MCC ರಿಸಲ್ಟ್ಸು ಕೂಡ ಅನೌನ್ಸ್ ಆಗಿದೆ. ಸೊ ಆದಷ್ಟು ಬೇಗನೆ KE ಅವರು ನಿಮ್ಮ ಈ ಒಂದು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ನೀಟ್ ಅವ್ರಿಗೆ ಇದು ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಆಗಿರುತ್ತೆ, ಬಟ್ KCET ಸ್ಟೂಡೆಂಟ್ಸ್ಗೆ ಇದು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟು. ಓಕೆನಾ. ಸೊ ನಿಮ್ಮ ರಿಸಲ್ಟು ಇವತ್ತು ಈವ್ನಿಂಗ್, ಆಲ್ಮೋಸ್ಟ್ ಈವ್ನಿಂಗ್ ಅಥವಾ ನೈಟ್ ಅಷ್ಟಲ್ಲಿ ಬರ್ಬೋದು. ಬಂದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಅಥವಾ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಲಿಂಕ್ನ ಪೋಸ್ಟ್ ಮಾಡಿರ್ತೀನಿ. ಓಕೆನಾ. ಸೊ ಇವತ್ತು ಆಲ್ಮೋಸ್ಟ್ ಬರೋ ಚಾನ್ಸ್ ಇದೆ. ಇವತ್ತು ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ನಾಳೆ ಏನಾದರೂ ಬರ್ಬೋದು ನಿಮ್ಮ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟು. ವೆಯ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಸೊ ನೆಕ್ಸ್ಟು ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ, ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಸೊ ಕಟ್ ಆಫು ಸ್ವಲ್ಪ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಈಗ ಏನಾಗುತ್ತೆ ಅಂದರೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ನ ಕೊಟ್ಟಿದ್ದಾರಲ್ವಾ. ಸೊ ಅಲ್ಲಿ ನೀಟ್ ಸ್ಟೂಡೆಂಟ್ಸು ಏನಾದರೂ ಮಿಸ್ಟೇಕ್ಸ್ನ ಮಾಡಿದರೆ, ಸೊ ಅವರು ಮೆಡಿಕಲ್ ಆಸ್ಪಿರೆಂಟ್ ಆಗಿರ್ತಾರೆ ಪ್ಯೂರ್, ಬಟ್ ಅವರು ಇಂಜಿನಿಯರಿಂಗ್ ಸೀಟ್ನ ಮಿಸ್ ಆಗಿ ಎಲ್ಲೋ ಹಾಕಿರ್ತಾರೆ.
ಆವಾಗ ಆ ಒಂದು ಇಂಜಿನಿಯರಿಂಗ್ ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ಅದು ಇನ್ನೊಬ್ಬ ಇಂಜಿನಿಯರಿಂಗ್ ಆಸ್ಪಿರೆಂಟ್ಗೆ ಅಲೌಟ್ ಆಗ್ಬೋದು. ಅಥವಾ ಅವರು ಫಸ್ಟು ಪ್ರಿಫರೆನ್ಸು ನನಗೆ ಇಂಜಿನಿಯರಿಂಗು ಚೆನ್ನಾಗಿರೋ ಕಾಲೇಜು, ಅಲ್ಲಿ ಸಿಗಲಿಲ್ಲ ಅಂದರೆ ಮೆಡಿಕಲ್ ಹೋಗ್ತೀನಿ. ಸೊ ಈ ರೀತಿ ಮೈಂಡ್ ಸೆಟ್ ಇತ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ವೇರಿಯೇಷನ್ಸ್ ಕಟ್ ಆಫ್ ಆಗುತ್ತೆ. ಓಕೆನಾ. ಸೊ ಅದು ಸ್ಟೂಡೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟ್ ಈ ಒಂದು ಮಾಕ್ ರೌಂಡಲ್ಲಿ ಏನು ಸಿಕ್ಕಿರುತ್ತೆ ಆ ಒಂದು ಸೀಟ್ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಯಾವ ಒಂದು ಕೇಸಲ್ಲಿ ಅಂತ ಹೇಳಿದ್ರೆ, ಈಗ ನಿಮ್ಮ ರ್ಯಾಂಕು ಅರೌಂಡ್ 30K ಇದೆ, ಸೊ 30,000 ಇದೆ. ಆ ಒಂದು ಕಾಲೇಜ್ ಕಟ್ ಆಫು 50,000 ಇದೆ. ಸೊ ಈ ಒಂದು ಕೇಸಲ್ಲಿ ನಿಮಗೆ ಈಗ ಏನು ಮಾಕ್ ರೌಂಡಲ್ಲಿ ಸಿಕ್ಕಿತ್ತು ಸೇಮ್ ಕಾಲೇಜ್ ಸಿಗೋ ಚಾನ್ಸಸ್ ಇದೆ. ಈಗ ನಿಮ್ಮ ರ್ಯಾಂಕು ಅರೌಂಡು 48K 49K, ಸೊ ಈ ರೀತಿ ಇದ್ದಾಗ ಆ ಒಂದು ಕಾಲೇಜ್ ಕ್ಲೋಸಿಂಗ್ ರ್ಯಾಂಕ್ ಎಷ್ಟಿದೆ, 50,000 ಇದೆ. ಸೊ ಇವಾಗ ಏನಾಯಿತು, ನಿಮಗೆ ಕ್ಲೋಸಲ್ಲಿದ್ದೀರಾ, ತುಂಬ ಕ್ಲೋಸಲ್ಲಿದ್ದೀರಾ. ಸೊ ಸಿಕ್ಕಿದ್ರು ಸಿಗ್ಬೋದು, ಸಿಗಲಿಲ್ಲ ಅಂದರೂ ಏನು ಮಾಡೋದಕ್ಕಾಗಲ್ಲ. ಸೊ ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ನಿಮಗೆ ಇವತ್ತು ಈವ್ನಿಂಗ್ ಅಥವಾ ನಾಳೆ ಮಧ್ಯಾಹ್ನ ನಿಮ್ಮ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ಬೋದು. ಸೊ ನೋಡೋಣ, ವೆಯ್ಟ್ ಮಾಡೋಣ. ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಒಂದು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗ್ತಾರೆ. ಸೊ ನನ್ನ ಕೇಳಿದರೆ ನೀವು ಥರ್ಡ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡಿ. ಯಾಕಂದರೆ ನಿಮ್ಮ ರ್ಯಾಂಕಿಗೆ ಬೆಸ್ಟ್ ಕಾಲೇಜು ಥರ್ಡ್ ರೌಂಡಲ್ಲಿ ಸಿಗೋ ಪಾಸಿಬಿಲಿಟಿ ಇತ್ತು ಅಂತ ಹೇಳಿದ್ರೆ ಸಿಗಲಿ. ಸೊ ವೆಯ್ಟ್ ಮಾಡೋಣ. ನಿಮ್ಗೇನು ಲಾಸ್ ಆಗೋಲ್ಲ. ಥರ್ಡ್ ರೌಂಡಲ್ಲಿ ಜಾಯ್ನ್ ಆದರೆ ಜಾಸ್ತಿ ಫೀಸು ಆ ರೀತಿ ಏನೂ ಇರೋದಿಲ್ಲ. ಸೊ ಸೇಮ್ ಫೀಸ್ ಇರುತ್ತೆ. ನಿಮಗೇನಾದರೂ ಕಾನ್ಫಿಡೆನ್ಸ್ ಇತ್ತು ಥರ್ಡ್ ರೌಂಡಲ್ಲಿ ಸಿಗ್ಬೋದು, ಈಗ ಕಾಲೇಜ್ ಏನು ಸಿಕ್ಕಿದೆ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗ್ಬೋದು ಅಂತ ಹೇಳಿದ್ರೆ ನೀವು ಆರಾಮಾಗಿ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ. ಸೊ ನಿಮ್ಮ ಫ್ರೆಂಡ್ಸು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಿಬಿಡ್ತಾರೆ. ಸೊ ನಾನು ಸೆಕೆಂಡ್ ರೌಂಡಲ್ಲಿ ಹೋಗಿ ಅಡ್ಮಿಷನ್ ಆಗಿಬಿಡ್ತೀನಿ, ಮತ್ತು ಕಾಲೇಜು ಸಿಲೆಬಸ್ ಮಿಸ್ ಆಗುತ್ತೆ. ಇದೆಲ್ಲದಕ್ಕಿಂತ ನಿಮ್ಮ ಮೇಯ್ನ್ ಪ್ರಿಫರೆನ್ಸು ಬೆಸ್ಟ್ ಕಾಲೇಜು ಬೆಸ್ಟ್ ಬ್ರ್ಯಾಂಚು ನಿಮಗೆ ಸಿಗಬೇಕಾಗಿರೋದು. ಸೊ ಅದ್ರ ಪ್ರಕಾರ ನೀವು ನಿಮ್ಮ ಚಾಯ್ಸ್ನ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಏನೇ ಪ್ರೋಸೆಸ್ ಬಂದರೂ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಿಮ್ಮ ಏನು ನೆಕ್ಸ್ಟ್ ಪ್ರೋಸೆಸ್ ಇದೆ, ಫೀಸ್ ಪೇಮೆಂಟು, ಡಾಕ್ಯುಮೆಂಟ್ಸು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ 2-3 ಸಲ ವೀಡಿಯೋ ಮಾಡಿದ್ದೀನಿ. ಡಾಕ್ಯುಮೆಂಟ್ಸ್ ಏನೇನು ಬೇಕು, ಫೀಸ್ ಪೇಮೆಂಟ್ ಎಷ್ಟು, ಹೋಗಿ ಒಂದ್ಸಲ ವಾಚ್ ಮಾಡಿ. ಯಾಕಂದರೆ ಅಡ್ಮಿಷನ್ ಟೈಮಲ್ಲಿ ಗಾಬರಿ ಮಾಡ್ಕೊಳ್ಳೋದ್ರ ಬದಲು ಈಗಲೇ ಅಮೌಂಟ್ನೆಲ್ಲ ರೆಡಿ ಮಾಡ್ಕೊಳ್ಳಿ, ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕೋ ಅದನ್ನು ರೆಡಿ ಮಾಡಿಕೊಂಡ್ರೆ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ಸು ತುಂಬ ಈಸಿಯಾಗಿರುತ್ತೆ. ಓಕೆನಾ. ಸೊ ಸೆಕೆಂಡ್ ರೌಂಡ್ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಟೈಮ್ ಸಿಗೋದಿಲ್ಲ. ಅಡ್ಮಿಷನ್ಸ್ಗೆ ಟೈಮ್ ಸ್ವಲ್ಪ ಕಮ್ಮಿನೇ ಕೊಡ್ತಾರೆ ಫಸ್ಟ್ ರೌಂಡ್ ಕಂಪೇರ್ ಮಾಡಿದ್ರೆ. ಯಾಕಂದರೆ ಇದು ಸೆಕೆಂಡ್ ರೌಂಡ್ ಆಗಿರುತ್ತೆ. ನಿಮ್ಗೆ ಗೊತ್ತು ಯಾವ ರೀತಿ ಇರುತ್ತೆ ಪ್ರೋಸೆಸ್ಸು. ಫೀಸ್ ಪೇಮೆಂಟು, ಮತ್ತು ಫಸ್ಟ್ ಚಾಯ್ಸ್ ಎಂಟ್ರಿ, ಅದಾದಮೇಲೆ ಫೀಸ್ ಪೇಮೆಂಟು, ಅದಾದಮೇಲೆ ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡೋದಕ್ಕೆ ಹೋಗೋದು ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸು, ಮತ್ತು ಸ್ಟೂಡೆಂಟ್ಸು ಕಂಪಲ್ಸರಿ ಅಲ್ಲಿ ಅಡ್ಮಿಷನ್ ಟೈಮಲ್ಲಿ ಇರಲೇಬೇಕು. ಓಕೆನಾ. ಸೊ ಅಡ್ಮಿಷನ್ ಆಗಬೇಕು ಅಂದರೆ ಸ್ಟೂಡೆಂಟು ಆ ಒಂದು ಕಾಲೇಜಲ್ಲಿ ಕಂಪಲ್ಸರಿ ಇರಲೇಬೇಕು. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.